ಈಗ ಚುನಾವಣೆ ಸಮಯ ಮತ್ತು SIR ನಡೀತಾ ಇದೆ. SIR ಮುಗಿದ ಮೇಲೆ ನಾವು ಪ್ರತಿ ದಿವಸ ನಾವು ವೋಟರ್ ಜನತೆ ಜೊತೆ ಇರಬೇಕಾಗಿದೆ. ಇವತ್ತು SIR ಅನ್ನೋದು ನಮ್ಗೆ ಯುದ್ಧ ಇದ್ದಂಗೆ. ಆ ಯುದ್ಧದಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವೋಟರ್ಸ್ ಜೊತೆ ನಾವು ನಿಂತ್ಕೊಂಡು ಅವ್ರ ವೋಟರ್ದ ಹಕ್ಕನ್ನು ಕೊಡಿಸ್ಬೇಕು ಅಂತ ನಾವು ಕೆಲಸ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೆ, ಯಾವಾಗ ಬೇಕಾದ್ರೂ ಹುಟ್ಟುಹಬ್ಬ ಮಾಡ್ಬೋದು. ಬಟ್ ಈ ಚುನಾವಣೆಯಲ್ಲಿ ನಾವು SIR ಮಾಡಿಸಿ ಜನಗಳಿಗೆ ಮತ ಹಕ್ಕನ್ನು ಕೊಡಿಸ್ಬಿಟ್ಟು ಆಮೇಲೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಜೊತೆ ಇರ್ತಕ್ಕಂಥ ಒಡನಾಡಿಗಳಿದ್ದಾರೆ, ಅವರು ಅಭಿಮಾನನ ನಾವು ಅಲ್ಲಗಳೆಯೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದ ನಾನು ಒಪ್ಕೊಳ್ಬೇಕಾಯಿತು. ಆದರೆ ನನ್ನ ಮುಂದೆ ಇರುವಂಥ ಎರಡು ಸವಾಲುಗಳಿದೆ. ಈ ಭಾಗದಲ್ಲಿ SIRನ ಪೂರ್ಣಗೊಳಿಸಬೇಕು, ಯಶಸ್ವಿಗೊಳಿಸಬೇಕು. ಆಮೇಲೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾರು ವೋಟು ಹಕ್ಕನ್ನು ಬದಲಾವಣೆ ಆಗ್ಬೋದು. ಆ ನಿಟ್ಟಿನಲ್ಲಿ ಅವ್ರ ಜೊತೆ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀವಿ. ಇವತ್ತೇನು ನನಗೆ ಈಗ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ನನ್ನ ಚೇತನ್ ರೆಡ್ಡಿ ಅವರು ಆಗ್ಬೋದು, ಗೋಪಿನಾಥ್ ರಾಜ್ ಆಗ್ಬೋದು, RK ರಮೇಶಣ್ಣ ಆಗ್ಬೋದು, ಕಿಶೋರಣ್ಣ ಆಗ್ಬೋದು, ರವೇಣ ಆಗ್ಬೋದು, ಮತ್ತು ನಮ್ಮ ಮಾಜಿ ಚೇರ್ಮನ್ ಮುನಿಕ್ ತಪ್ಪನವ್ರು ಆಗ್ಬೋದು, ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಿತ್ರ ಮಂಡಳಿಯವರು, ಅದು ಕಾಂಗ್ರೆಸ್ನ ಮುಖಂಡರು ಇವತ್ತು ಏನು ಸಹಕಾರ ಕೊಟ್ಟಿದ್ದಾರೆ. ಈ ಮುಂದಿನ ಚುನಾವಣೆಯಲ್ಲಿ ನಾನು ಗೆದ್ದು ಅವ್ರ ಜೊತೆ ನಿಂತ್ಕೊಂಡು ಆ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ ಈ ಹುಟ್ಟುಹಬ್ಬದ ಕೊಡುಗೆಯನ್ನು ಅವ್ರು ಕೊಡ್ತೀನಿ. ಮತ್ತು ಈ ಮೂಲಕ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಸರ್? ದಯವಿಟ್ಟು ಪ್ರತಿಯೊಬ್ಬರದು ಇವತ್ತು ನಮಗೆ ಯುದ್ಧದ ಸಮಯ ಬಂದಿದೆ. ಪ್ರತಿಯೊಬ್ಬ ಮತದಾರರು ಎಚ್ಚರಗೊಳ್ಳ್ರಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವ ಓಟನ್ನು ಕಳ್ಕೊಂಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಬಂಧು ಬಳಗದವರು, ನಮ್ಮ ಲೀಡರ್ಗಳು ಅದೇ ರೀತಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವೋಟರ್ಸ್ ಜೊತೆ ಹೋಗಿ ಅವ್ರ ಸಮಸ್ಯೆಗಳಿದೆ ಬಗೆಹರಿಸಿ ಅವ್ರಿಗೆ ನಮ್ಮ ಧೈರ್ಯವನ್ನು ಕೊಟ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರ ಮತ ಹಕ್ಕನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ಕೇಳ್ತೀವಿ. ಕಾಂಗ್ರೆಸ್ ಮುಖಂಡರಾದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಅವ್ರು ಏನು ಅಂದ್ಕೊಂಡಿದ್ದಾರೆ ಎಲ್ಲ ನೆರವೇರಲಿ ಅಂತ ನಮ್ಮ ಭಾಗದಿಂದ ನಾವೆಲ್ಲ ಸೇರಿ ನಾನು ನಮ್ಮ ಸ್ನೇಹಿತರೆಲ್ಲ ಅವ್ರಿಗೆ ಶುಭ ಕೋರಕ್ಕೆ ಬಂದಿದ್ದೀವಿ. ಆರ್ಥಿಕ ಶುಭಾಶಯಗಳು. ಮತ್ತೆ ನಮ್ಮ ಮುನ್ಸಾಮಣ್ಣನವರು ಈ ಭಾಗಕ್ಕೆ ಕಾಂಗ್ರೆಸ್ಗೆ ಒಂದು ಆನೆ ಬಲ ಬಂದಂತಾಗಿದೆ. ನಮಗೆ ಯೂತ್ಸ್ಗೆ ಆಗಲಿ, ಹೆಣ್ಣುಮಕ್ಕಳಿಗೆ ಆಗಲಿ, ಪ್ರತಿಯೊಬ್ಬರಿಗೂ ಅವರು ಅವ್ರದ್ದೇನೇ ಸಮಸ್ಯೆಗಳಿದೆ ಸ್ಪಂದಿಸ್ತಾರೆ, ಸಹಕಾರ ಮಾಡ್ತಾರೆ. ಅವತ್ತಿಂದಾಗಿ ಇದು ವಸ್ತು ಅಂತ ಏನಾರ ಅವ್ರಿಗೆ ಹಳೆ ಭಾಗ ಹುಟ್ಟಿ ಬೆಳೆದಿದ್ದೆಲ್ಲ ಅವ್ರು ಈ ಭಾಗದಲ್ಲಿ 30-40 ಇಯರ್ಸಿಂದಲೂ ಅವ್ರು ಈ ಭಾಗದಲ್ಲಿ ಎಲ್ಲ ಜನಗಳಲ್ಲೂ ಚೆನ್ನಾಗಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ಅವ್ರ ಸಮಾಜ ಸೇವೆ ಮುಂದುವರೆದು ಅವರು ನಮ್ಮ ಭಾಗದ ಕಾರ್ಪೊರೇಟರ್ ಆಗಲಿ ಅಂತ ನಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ತಿದ್ದಾರೆ. ಆಕಾಂಕ್ಷೆಯಾಗಿ ಮುನ್ಸಮ್ಮಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ಮುಂದೆ ಮಕ್ಕಳು ಮಾಡೋಣ, ಎಲ್ಲರೂ ಒಟ್ಟಾಗಿ ಕರ್ಕೊಂಡು ಇಲ್ಲಿ ಗೆಲ್ಲಬೇಕಂತ ನಾವೆಲ್ಲ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಮುನ್ಸಮ್ಮಣ್ಣ ಅಭಿಮಾನಿಗಳೆಲ್ಲರೂ ನಮಗೆ ಸಹಾಯ ಮಾಡಿದ್ರೆ ಹೇಳ್ಕೊಂಡಿದ್ದೀವಿ. 20 ವರ್ಷ ನಮ್ಮ ಮತ್ತೂರು ಭಾಗದಲ್ಲಿ ಇದೇ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಮೊನ್ನೆ ಬುಕ್ಸ್ ವಿತರಣೆ ಮಾಡಿದ್ದೀವಿ. ಯಾರು ಕಷ್ಟ ಸುಖ ಬಂದರೆ ಸಹಾಯ ಮಾಡ್ತಾರೆ, ಹಾಸ್ಪಿಟ್ಲ್ ಆದರೆ ಅವ್ರು ಸಹಾಯ ಮಾಡ್ತಾರೆ. ಅವ್ರಿಗೆ ಎಲ್ಲರೂ ಅಧಿಕಾರ ಕೊಡಲಿಕ್ಕೆ ಕೇಳ್ಕೊತೀವಿ. ಹಾಸ್ಪಿಟಲ್ ವಿಶ್ವಾಸಗಳು ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಅವರು ಜನಗಳಿಗೆ ಹತ್ರ ಆಗಿ ಎಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಎಲ್ಲ ರೀತಿಯಲ್ಲೂ ಸಂಘಟನೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಈ ವಾರ್ಡ್ನ ಏನು ಹಾಸ್ಪಿಟಲ್ ಆಗಿದೆ ಅದು ಕೈಗೊಳಿಸಬೇಕು. ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸೇರಿ ಎಲ್ಲ ಒಟ್ಟಾಗಿ ಅವರು ನಿಲ್ಲಿಸಿ ಸಹಕಾರ ಮಾಡಿ ಎಲ್ಲ ಇದು ಮಾಡಬೇಕು. ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರ ಎಲ್ಲ ಆಸೆಗಳನ್ನು ಈಡೇರಿಸಿ ಆಯುಷು ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳಬೇಕು.